ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾಳೆ ಸಿವಿಲ್ ಪೊಲೀಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ನೋಡಿ, ಮೊದಲನೇ ಬಾರಿಗೆ ಯಾರೆಲ್ಲ ಎಕ್ಸಾಮನ್ನು ಬರ್ತಾ ಇದ್ದಾರೆ ಅವ್ರು ಮಾತ್ರ ಈ ವಿಡಿಯೋನ ನೋಡಿ. 2-3 ಸಾರಿ ಎಕ್ಸಾಮನ್ನು ಬರೆದವರು ಅವರಿಗೆ ನಿಮಗೆ ಎಲ್ಲ ಕೂಡ ಅನುಭವ ಇರ್ತದೆ. ಇಲ್ಲಿ ಪರೀಕ್ಷೆ ಸಮಯದಲ್ಲಿ ಯಾವ ರೀತಿ ಒಂದು ಸಮಯವನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಬಾರಿಗೆ ಎಕ್ಸಾಮನ್ನು ಬರೀತಕ್ಕಂಥವ್ರಿಗೆ ಹೆಲ್ಪ್ ಆಗುತ್ತೆ. 2-3 ಸಾರಿ ಎಕ್ಸಾಮನ್ನು ಬರೆದವರು ಬೇರೆ ವಿಡಿಯೋಗಳಿವೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ ನೀವು ಬೇರೆ ವಿಡಿಯೋಗಳನ್ನು ನೋಡ್ಬೋದು. ನೋಡಿ, ಇಲ್ಲಿ ನಿಮಗೆ ಒಟ್ಟು 90 ನಿಮಿಷಗಳ ಕಾಲ ಒಂದು ಸಮಯ ಇರ್ತದೆ. 100 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಲ್ಲಿ 90 ನಿಮಿಷ ಒಂದು ಅವಕಾಶ ಇರ್ತದೆ. ಇಲ್ಲಿ ಮೊದಲನೇದಾಗಿ 10 ನಿಮಿಷಗಳ ಕಾಲ ನೀವು ನಿಮಗೆ ಗೊತ್ತಿರ್ತಕ್ಕಂಥ ತುಂಬ ಸುಲಭವಾಗಿರ್ತಕ್ಕಂಥ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ, ಅದನ್ನು ನೀಟಾಗಿ ಬಿಡಿಸ್ಬೇಕಾಗ್ತದೆ. ನೋಡಿ, ಇನ್ನು 10ರಿಂದ 60 ನಿಮಿಷ, ಮುಂದಿನ 50 ನಿಮಿಷ ಒಂದು ಮಧ್ಯಮ ಮಟ್ಟದ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ನಿಮಗೆ ಗೊತ್ತಿರ್ತಕ್ಕಂಥದ್ದು ಒಂದು ರೌಂಡ್ ಬಿಡಿಸ್ತಾ ಹೋಗಬೇಕಾಗ್ತದೆ. 2ನೇ ರೌಂಡ್ನಲ್ಲಿ ಏನು ಮಾಡಬೇಕು, ಮಧ್ಯಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿ ಇನ್ನು 60ರಿಂದ 80 ನಿಮಿಷ ಇಲ್ಲಿ ಕಷ್ಟವಾಗಿರ್ತಕ್ಕಂಥ ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಇಂತಹ ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು 2 ಆಪ್ಷನನ್ನು ತೆಗೆಯೋ ಒಂದು ಕೆಪಾಸಿಟಿ ಇರ್ತದೆ. ಅಂತಹ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗ್ತದೆ. ಇನ್ನು ಕೊನೆಯ 10 ನಿಮಿಷ ಏನು ಮಾಡಬೇಕು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡಬೇಕಾಗ್ತದೆ. ಎಲ್ಲ ಅಂದರೆ 100ಕ್ಕೆ 100 ಟಿಕ್ ಹಾಕಿ ಬರಬೇಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ನೆಗೆಟಿವ್ ಅಂಕ ಇರ್ತದೆ. ಆದ್ದರಿಂದ ಇಲ್ಲಿ ನೀವು 4 ಪ್ರಶ್ನೆಗಳಿಗೆ ತಪ್ಪು ಹಾಕಿದ್ರಿಯಪ್ಪ ನೀವು ಸರಿ ಹಾಕಿರ್ತಕ್ಕಂಥ 1 ಅಂಕನೂ ಕೂಡ ಕಳ್ಕೊತೀರ. ಆದ್ದರಿಂದ 100ಕ್ಕೆ 100 ಹಾಕಬೇಡ್ರಿ. 90 ಸರಿಯಾಗಿರ್ತಕ್ಕಂಥ 90 ಟಿಕ್ ಹಾಕಿ 10 ಪ್ರಶ್ನೆಗಳನ್ನಾದರೂ ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ಬಿಟ್ಟು ಬರ್ರಿ. ಯಾಕಪ್ಪ ಅಂದ್ರೆ ಎಲ್ಲ ಟಿಕ್ ಹಾಕಿದ್ರಪ್ಪ ನೀವು ಸರಿ ಹಾಕಿದ್ದು ಅಂಕನೂ ಕೂಡ ಕಳ್ಕೊತೀರ. ಒಟ್ಟು ಸಮಯ ನಿಮಗೆ ಇಲ್ಲಿ 90 ನಿಮಿಷ ಇರ್ತದೆ. ಈ ರೀತಿ ನೀವು 1 ರೌಂಡ, 2ನೇ ರೌಂಡ, 3ನೇ ರೌಂಡ ಈ ರೀತಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ನೋಡಿ, ಒಂದು ಪ್ರಶ್ನೆಗೆ ಬಹಳ ಸಮಯವನ್ನು ಕೊಡಬೇಡ್ರಿ. ಒಂದು ಪ್ರಶ್ನೆ ಅದನ್ನು 2 ಸಾರಿ ಓದಬೇಕಂತೇಳಿ ಮತ್ತೆ ಅದನ್ನೇ ಓದಬೇಡ್ರಿ. ಒಂದು ಪ್ರಶ್ನೆಗೆ 30ರಿಂದ 45 ಸೆಕೆಂಡ್ ಸಾಕಾಗ್ತದೆ. ಭಾಳಾದ್ರೆ 1 ನಿಮಿಷ ಆದರೂ ಕೂಡ ಜಾಸ್ತಿ ಆಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ 1 ನಿಮಿಷದ ಒಳಗಡೆ ಆ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬೇಕಾಗ್ತದೆ. ಇನ್ನು ಗೊತ್ತಿರುವ ಪ್ರಶ್ನೆಯನ್ನು ಅದಕ್ಕೆ ಸರಿಯಾಗಿರ್ತಕ್ಕಂಥ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆ ಎಕ್ಸಾಮಲ್ಲಿ ಬಹಳ ಮೋಸ ಮಾಡ್ತಾವೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳು ಸರಿಯಾಗ್ಬೋದು, ಆದರೆ ಗೊತ್ತಿರ್ತಕ್ಕಂಥದ್ದೇ ನೀವು ತಪ್ಪನ್ನು ಮಾಡ್ತೀರ. ಹೇಳ್ತಾ ಇರ್ತಾರೆ ಎಕ್ಸಾಮ್ ಮುಗಿಸಿ ಬಂದ ಮೇಲೆ ಇದು ನನಗೆ ಗೊತ್ತಿತ್ತು ಆದರೂ ಕೂಡ ತಪ್ಪಾಯಿತು, ಈ ರೀತಿ ಆಗ್ತದೆ. ಆದ್ದರಿಂದ ಬಹಳ ಜಾಗರೂಕತೆಯಿಂದ ಟಿಕ್ ಹಾಕಿ, ಪಟ್ನೆ ಟಿಕ್ ಹಾಕಬೇಡ್ರಿ. ಸ್ವಲ್ಪ ನೋಡಿ, ಎಲ್ಲ OMR ಶೀಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಬರೀ ನಂಬರ್ ಇರ್ತದೆ. ಇಲ್ಲಿ 1ನೇ ಪ್ರಶ್ನೆಗೆ ನೀವು ಎ ಅಂತೇಳಿ ಟಿಕ್ಕನ್ನು ಹಾಕೋ ಬದಲು 2ನೇ ಪ್ರಶ್ನೆಗೆ ಎ ಅಂತೇಳಿ ಟಿಕ್ ಹಾಕಿದ್ರಿಯಪ್ಪ ಅಂದ್ರೆ ಅಲ್ಲಿ ಕೂಡ ನೀವು 1 ಅಂಕವನ್ನು ಕಳ್ಕೊತೀರ. ಆದ್ದರಿಂದ ಬಹಳ ಜಾಗರೂಕತೆಯನ್ನು ನೀವು ಎಷ್ಟೇ ಓದಿದರೂ ಕೂಡ ಎಕ್ಸಾಮಲ್ಲಿ ಯಾವ ರೀತಿ OMR ಶೀಟನ್ನು ತುಂಬ್ತೀರ, ಯಾವ ರೀತಿ ಸಮಯವನ್ನು ನಿರ್ವಹಣೆ ಮಾಡ್ತೀರಾ ಅನ್ನೋದು ನಿಮ್ಮ ಜಾಬ್ ನಿಂತಿರ್ತದೆ. ಆದ್ದರಿಂದ ಗೊತ್ತಿರ್ತಕ್ಕಂಥ ಪ್ರಶ್ನೆಗೆ ಮೊದಲು ಉತ್ತರಿಸಿ. ಇಲ್ಲಿ 1 ಪ್ರಶ್ನೆ ಬಿಟ್ಟರೆ ಮುಂದಕ್ಕೆ ಹೋಗಿ ಮತ್ತೆ ಅದನ್ನು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಯಾವುದೇ ಕಾರಣಕ್ಕೂ ಗಾಬರಿ ಆಗಬೇಡ್ರಿ. ಪೂರಾ ಪ್ರಶ್ನೆ ಪತ್ರಿಕೆಯನ್ನು ಮುಗಿಯುವವರೆಗೆ ಕರೆಕ್ಟಾಗಿರ್ತಕ್ಕಂಥ ಉತ್ತರವನ್ನು ಟಿಕ್ ಹಾಕಿರಿ. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಏನೋ ಟಿಕ್ ಹಾಕಿ ಬರಬೇಡ್ರಿ. ಅದನ್ನು 4 ಆಪ್ಷನಲ್ಲಿ 1 ತೆಗಿರಿ, 2 ತೆಗಿರಿ, 2ರಲ್ಲಿ 1 ಇದು ಇತ್ತಪ್ಪ ಅಂದ್ರೆ ಅದನ್ನು ಈ ರೀತಿ ಟಿಕ್ಕನ್ನು ಹಾಕಿರಿ. ಗೊತ್ತಿರ್ತದೆ, ಯಾರು 2-3 ಸಾರಿ ಎಕ್ಸಾಮ್ ನೀವು ಬರೆದ್ರಿಯಪ್ಪ ಅಂದರೆ ನಿಮಗೂ ಕೂಡ ಎಲ್ಲ ರೀತಿಯ ಅನುಭವ ಆಗ್ತದೆ. 6ನೇ ತರಗತಿಯಿಂದ 12ನೇ ತರಗತಿ ಗೌರ್ಮೆಂಟ್ ಬುಕ್ ಯಾರು ಓದಿರ್ತೀರಿ ಮತ್ತು ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಯಾರು ಓದಿರ್ತೀರಿ ಅಲ್ಲಿ ನೇರವಾಗಿ ನೀವು 60 ಪ್ರಶ್ನೆಗಳನ್ನು ನೇರವಾಗಿ ಆರಾಮ್ಸೆ ಬಿಡಿಸ್ತೀರ. ಇಲ್ಲಿ 2ನ್ನು ನೀವು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಗೌರ್ಮೆಂಟ್ ಬುಕ್ಕನ್ನು ಓದಿದ್ರಿಂದ 60ರಿಂದ 70 ಪ್ರಶ್ನೆಗಳು ನೇರವಾಗಿ ಅಲ್ಲಿಂದ ಬಂದಿರ್ತವೆ. ಏನು ಕರೆಂಟ್ ಅಫೇರ್ಸು, ಮೆಂಟಲಿಬಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇವನ್ನೆಲ್ಲ ನೋಡಿದ್ರಪ್ಪ ನೀವು 80 ಅಂಕಗಳು ನೇರವಾಗಿ ಬಂದಿರ್ತದೆ.
ಯಾರೆಲ್ಲ ಒಂದು ಗೋರ್ಮೆಂಟ್ ವಿಡಿಯೋಗಳನ್ನು ನೋಡದೇ ಇದ್ದರೆ ಆ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ ಸರಣಿ ಕೂಡ ನಮ್ಮ ಚಾನಲಲ್ಲಿ ಇರ್ತಕ್ಕಂಥದ್ದು. ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನಾದರೂ ಇನ್ನೂ ಕೂಡ ನಿಮ್ಮಲ್ಲಿ ಗೊಂದಲಗಳಿದ್ರೆ, ಡೌಟ್ಗಳಿದ್ರೆ ಕಮೆಂಟನ್ನು ಮಾಡಿ, ನಿಮಗೆ ರಿಪ್ಲೈಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ.